ಸಹೋದರಿಯರೇ, ಸಹೋದರರೇ, ಇಂದು ತಿರುಗಿ ಇನ್ನೊಂದಾವರ್ತಿ ಸೇಲಾ ಟೈಮ್ಸ್ ಮುಖಾಂತರ ದೇವರ ವಾಕ್ಯದ ಬಗ್ಗೆ ವಾಕ್ಯವನ್ನು ಧ್ಯಾನಿಸಲು ನಮಗೆ ಸಿಕ್ಕಿದ ಈ ಅವಕಾಶಕ್ಕಾಗಿ ನಾವೆಲ್ಲರೂ ಋಣಿಗಳು. ನೋಡಿ, ವಿಶ್ವದ ಅತಿ ಶ್ರೀಮಂತ ವ್ಯಕ್ತಿ ನನಗೆ ಒಂದು ಚೆಕ್ ಬರೆದು ಕೊಟ್ಟಲ್ಲಿ, ಆ ಚೆಕ್ ಅದರ ಬುಡದಲ್ಲಿ ಇಲಾನ್ ಮಸ್ಕ್ ಎಂಬ ಸಹಿ ಇದ್ದರೆ ಅದನ್ನು ನೋಡಿ, ಎಷ್ಟು ಸೊನ್ನೆಗಳಿವೆಯಪ್ಪ, ಎಷ್ಟು ದೊಡ್ಡ ಸಂಖ್ಯೆ, ಎಷ್ಟು ಒಳ್ಳೆ ಚೆಕ್ ಇದು ಎಂದು ಹೇಳಿ ಅದನ್ನು ಫೋಟೋ ಫ್ರೇಮ್ನಲ್ಲಿ ಹಾಕಿಬಿಟ್ಟು ನನ್ನ ಗೋಡೆ ಮೇಲೆ ಇಟ್ಟುಬಿಟ್ರೆ, ಅಥವಾ ಭಾರತ ದೇಶದಲ್ಲಿ ಅಜೀಮ್ ಪ್ರೇಮ್ಜಿ ಇರ್ಬೋದು, ಅದಾನಿ ಇರ್ಬೋದು, ಅಂಬಾನಿ ಇರ್ಬೋದು, ಯಾರೋ ಒಂದು ಚೆಕ್ ಕೊಟ್ಟರೆ, ಅಧಿಕೃತವಾದ ಒಂದು ಚೆಕ್ ಸಿಕ್ಕಿದರೆ ಅದನ್ನು ಫೋಟೋ ಫ್ರೇಮ್ನಲ್ಲಿ ಹಾಕಿ ಇಟ್ಟುಬಿಟ್ರೆ ನೀವೇನು ಹೇಳ್ತೀರಾ? ಅಯ್ಯೋ, ಇದು ಎಷ್ಟು ಮೂರ್ಖತನ, ಇಲ್ಲಿ ಯಾಕೆ ಇಡಬೇಕು, ಇದನ್ನು ಬ್ಯಾಂಕ್ನಲ್ಲಿ ಹೋಗಿ ಕೊಟ್ಟರೆ ನೀವು ಶ್ರೀಮಂತ ವ್ಯಕ್ತಿಗಳಾಗ್ಬಿಡ್ತೀರಲ್ಲ. ಅದು ನಿಜ. ಅದೇ ಪ್ರಕಾರ ನಾವು ಕೆಲವೊಮ್ಮೆ ದೇವರ ವಾಗ್ದಾನಗಳನ್ನು ಸಂಪೂರ್ಣವಾಗಿ ಬಳಸೋದಿಲ್ಲ. ಅದನ್ನು ನಾವು ಸ್ವೀಕರಿಸಿ ನಮ್ಮ ಜೀವನದಲ್ಲಿ ಅಳವಡಿಸುವಂಥ ಭಾಗ್ಯವನ್ನು ಕಳೆದು ಬಿಡುವಂಥ ದುರ್ಘಟನೆಗಳು ನಡೆಯುತ್ತವೆ ಅಲ್ಲವೇ? ನಿಜ ಅಲ್ಲವೇ? ಅಧಿಕೃತವಾದ ಸಹಿ ಇದ್ದರೆ, ಅಧಿಕೃತರಾದ ವ್ಯಕ್ತಿಗಳಾಗಿದ್ದರೆ ಆ ಚೆಕ್ ಸಿಕ್ಕಿದಾಗ ಅದಕ್ಕಿದೆ ಬೆಲೆ, ಮಹತ್ವ. ಆದರೆ ಅನೇಕ ಚೆಕ್ ಬೌನ್ಸ್ ಕೇಸ್ಗಳು ನಡೆಯುತ್ತವೆ, ನಮಗೆಲ್ಲರಿಗೂ ಗೊತ್ತುಂಟು ಅಲ್ಲವೇ? 2022ನೇ ಇಸವಿಯಲ್ಲಿ ಒಂದು ಅಂಕಿ ಅಂಶ ಹೇಳಿದ್ದೇನೆಂದರೆ, ಭಾರತೀಯ ನ್ಯಾಯಾಲಯಗಳಲ್ಲಿ 33 ಲಕ್ಷಕ್ಕೂ ಹೆಚ್ಚು ಸಂಖ್ಯೆಯ ಚೆಕ್ ಬೌನ್ಸ್ ಕೇಸಸ್ ಪ್ರಕರಣಗಳು ಬಾಕಿ ಉಳಿದಿವೆ ಎಂದರಂತೆ. ಅದ್ಭುತ. ದೇವರ ವಾಗ್ದಾನಗಳು ನಾವು ನಂಬಲು ಹಾಗೂ ಹಕ್ಕು ಬಾಧಿಸಲು ಸೂಕ್ತವಾದವು. ಭರವಸೆ ನೀಡಿದವನು ನಂಬಿಗಸ್ತನೇ, ಆತನು ನಂಬಿಗಸ್ತನ. ಆದರೆ ನಾವು ಅದಕ್ಕೆ ತಕ್ಕಂತೆ ವರ್ತಿಸುವುದು ಸೂಕ್ತ ಅಲ್ಲವೇ? ಆದ್ದರಿಂದಲೇ ನಮಗೆ ಇರುವಂಥ ಈ ಪ್ರಚೋದನಕಾರಿ ಶೀರ್ಷಿಕೆ ಅದೇನು? ದೇವರನ್ನು ಸಂಪೂರ್ಣವಾಗಿ ನಂಬಲು ಸಾಧ್ಯವಿಲ್ಲ. ಅಯ್ಯಯ್ಯೋ, ಎಂಥ ಶೀರ್ಷಿಕೆ ಇದು! ದೇವದೂಷಣೆ. ಹೌದು, ನಿಜ. ಕೆಲವೊಮ್ಮೆ ನಮ್ಮ ವರ್ತನೆ ಅದೇ ಪ್ರಕಾರ. ಸಂಪೂರ್ಣ ನಂಬಲಿಕ್ಕೆ ಸಾಧ್ಯ ಇಲ್ಲ, ಸ್ವಲ್ಪ ಎಲ್ಲ ನಂಬೋದು ಎಂದು ಹೇಳುವಂಥ ನಮ್ಮ ವರ್ತನೆ ಅದು ತಪ್ಪು, ಅದು ಮೂರ್ಖತನ ಅಲ್ಲವೇ? ಆತನು ನಂಬಿಗಸ್ತನು. ಓ ಕರ್ತನೇ, ನಿನ್ನನ್ನು ನಂಬಲು, ನಿನ್ನ ವಾಕ್ಯವನ್ನು ನಂಬಲು ನಮಗೆ ಸಹಾಯ ಕೊಡು ಎಂಬ ಪ್ರಾರ್ಥನೆಯೊಡನೆ ಈ ವಾಕ್ಯ ಭಾಗವನ್ನು ನಾವು ಸೇರೋಣ. ನಿನ್ನ ವಾಗ್ದಾನಗಳನ್ನು ಅನ್ವಯಿಸಲು, ಜೀವನದಲ್ಲಿ ಅಳವಡಿಸಲು, ಪಡೆಯಲು ಬಯಸುತ್ತೇವೆ ಎಂಬ ಪ್ರಾರ್ಥನೆ. ನಿನ್ನ ನಾಮಕ್ಕೆ ಮಹಿಮೆಯಾಗಲಿ. ನಾವು ನಂಬುವಾಗ ನಾವು ಓದುವಂಥ ಭಾಗ ಅರಣ್ಯಕಾಂಡ, ನಂಬರ್ಸ್, ಅರಣ್ಯಕಾಂಡ 20ನೇ ಅಧ್ಯಾಯ 1-13 ಓದೋಣ. ಮೊದಲನೇ ತಿಂಗಳಲ್ಲಿ ಇಸ್ರಾಯೇಲ್ಯರ ಸರ್ವ ಸಮೂಹದವರು ಚಿನ್ ಎಂಬ ಅರಣ್ಯಕ್ಕೆ ಬಂದು ಕಾದೇಶಿನಲ್ಲಿ ಇಳುಕೊಂಡ್ರು. ಅಲ್ಲಿ ಮಿರ್ಯಾಮಳು ತೀರಿಕೊಂಡ್ಳು. ಆಕೆಯ ಶವವನ್ನು ಸಮಾಧಿ ಮಾಡಿದರು. ಸಮೂಹದವರಿಗೆ ನೀರು ಇಲ್ಲದ ಕಾರಣ ಅವರು ಮೋಶೆ ಆರೋನರಿಗೆ ವಿರೋಧವಾಗಿ ಕೂಡಿಕೊಂಡು ಮೋಶೆ ಹತ್ರ ವಿವಾದಿಸುವವರಾಗಿ, ನಮ್ಮ ಜನರು ಯೆಹೋವನ ಸನ್ನಿಧಿಯಲ್ಲಿ ಸತ್ತಾಗ ನಾವೂ ಸತ್ತು ಹೋಗಿದ್ರೆ ಎಷ್ಟೋ ಮೇಲಾಗಿತ್ತು ಎಂದು, ನೀವು ಯೆಹೋವನ ಸಭೆಯವರಾದ ನಮ್ಮನ್ನು, ನಮ್ಮ ಪಶುಗಳನ್ನು ಈ ಮರಳು ಕಾಡಿಗೆ ಕಡಕೊಂಡು ಬಂದು ಯಾಕೆ ಸಾಯಿಸ್ತೀರಿ? ನಮ್ಮನ್ನು ಐಗುಪ್ತ ದೇಶದಿಂದ ಬರಮಾಡಿ ಈ ಕೆಟ್ಟ ಸ್ಥಳಕ್ಕೆ ಯಾಕೆ ಕರ್ಕೊಂಡು ಬಂದ್ರಿ? ಈ ನೆಲದಲ್ಲಿ ಯಾವ ಧಾನ್ಯವೂ ಬೆಳೆಯುವುದಿಲ್ಲ, ಅಂಜೂರ ಇಲ್ಲ, ದ್ರಾಕ್ಷೆ ಇಲ್ಲ, ದಾಳಿಂಬ ಇಲ್ಲ, ಕುಡಿಯುವುದಕ್ಕೆ ನೀರೂ ಇಲ್ಲ ಎಂದು ಹೇಳುತ್ತಿದ್ದರು. ಮೋಶೆ ಆರೋನರು ಜನಸಮೂಹದ ಎದುರಿನಿಂದ ದೇವದರ್ಶನದ ಗುಡಾರದ ಬಾಗಿಲಿಗೆ ಹೋಗಿ ಅಡ್ಡ ಬೀಳಲಾಗಿ ಯೆಹೋವನ ತೇಜಸ್ಸು ಅವರಿಗೆ ಕಾಣಿಸಿತು. ಆಗ ಯೆಹೋವನು ಮೋಶೆಗೆ, ನೀನು ಕೋಲನ್ನು ಕೈಯಲ್ಲಿ ಹಿಡಿದು ನಿನ್ನ ಅಣ್ಣನಾದ ಆರೋನನ ಜೊತೆಯಲ್ಲಿ ಸಮೂಹದವರನ್ನು ಕೂಡಿಸಿಕೊಂಡು ಅವರ ಎದುರಿನಲ್ಲೇ ಆ ಕಡಿದಾದ ಬಂಡೆಗೆ ನೀರು ಕೊಡಬೇಕೆಂದು ಆಜ್ಞಾಪಿಸು.
ಅದರೊಳಗಿಂದ ನೀರು ಹೊರಟು ಬರುವುದು. ನೀನು ಸಮೂಹದವರಿಗೂ ಅವರ ಪಶುಗಳಿಗೂ ನೀರನ್ನು ಕುಡಿಯ ಕೊಡಬಹುದು ಎಂದು ಹೇಳಿದನು. ಯೆಹೋವನು ಆಜ್ಞಾಪಿಸಿದಂತೆಯೇ ಮೋಶೆಯು ಆ ಕೋಲನ್ನು ಆತನ ಸನ್ನಿಧಿಯಿಂದ ತೆಗೆದುಕೊಂಡು ಹೋಗಿ ಆರೋನನ ಜೊತೆಯಲ್ಲಿ ಸಮೂಹದವರನ್ನು ಆ ಕಡಿದಾದ ಬಂಡೆಗೆದುರಾಗಿ ಕೂಡಿಸಿ ಅವರಿಗೆ, ದ್ರೋಹಿಗಳೇ, ಕೇಳಿರಿ, ನಾವು ಈ ಬಂಡೆಯೊಳಗಿಂದಲೇ ನಿಮಗೋಸ್ಕರ ನೀರನ್ನು ಬರಮಾಡಬೇಕೋ ಎಂದು ಹೇಳಿ ಕೈ ಎತ್ತಿ ತನ್ನ ಕೈಯಲ್ಲಿರುವ ಕೋಲಿನಿಂದ ಆ ಬಂಡೆಯನ್ನು 2 ಸಾರಿ ಹೊಡೆದನು. ಆಗ ನೀರು ಪ್ರವಾಹವಾಗಿ ಹೊರಟಿತು. ಸಮೂಹದವರು ಅವರ ಪಶುಗಳು ಕುಡಿದರು. ಆಗ ಯೆಹೋವನು ಮೋಶೆ ಆರೋನರಿಗೆ, ನೀವು ನನ್ನನ್ನು ನಂಬದವರಾಗಿ ಇಸ್ರಾಯೇಲ್ಯರ ಎದುರಿನಲ್ಲಿ ನನ್ನ ಗೌರವವನ್ನು ಕಾಪಾಡದೇ ಹೋದದ್ದರಿಂದ ಈ ಸಮೂಹದವರನ್ನು ನಾನು ಅವರಿಗೆ ವಾಗ್ದಾನ ಮಾಡಿದ ದೇಶದೊಳಕ್ಕೆ ನೀವು ಕರಕೊಂಡು ಹೋಗಕೂಡದು ಎಂದು ಹೇಳಿದನು. ಇಸ್ರಾಯೇಲ್ಯರು ಅಲ್ಲಿ ಯೆಹೋವನ ಸಂಗಡ ವಿವಾದ ಮಾಡಿದ್ದರಿಂದ ಆ ನೀರಿನ ಪ್ರವಾಹಕ್ಕೆ ಮೆರೀಬಾ ಎಂದು ಹೆಸರಾಯಿತು. ಅದಲ್ಲದೆ ಅಲ್ಲಿ ಯೆಹೋವನು ತನ್ನ ಮಹಾಮಹಿಮೆಯನ್ನು ತೋರ್ಪಡಿಸಿದನು. ಈ ಅಧ್ಯಾಯ, ಅರಣ್ಯಕಾಂಡ 20ನೇ ಅಧ್ಯಾಯ, ಸಾವಿನೊಂದಿಗೆ ಆರಂಭವಾಗ್ತಾ ಇದೆ ಮತ್ತು ಸಾವಿನೊಂದಿಗೆ ಕೊನೆಗೊಳ್ತಾ ಇದೆ. ಯಾರು ತೀರಿಕೊಂಡಿದ್ದು? ಮಿರಿಯಂ ಸಹೋದರಿ, ಮೋಶೆಯ ಸಹೋದರಿ. ಅವಳಿಗೆ ವಯಸ್ಸಾಗಿತ್ತು. ಮಗು ಮೋಶೆಯ ಜೀವವನ್ನು ಉಳಿಸುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದವಳು. ಅತ್ಯಂತ ನಾಟಕೀಯ ಪವಾಡಗಳಲ್ಲಿ ಆಕೆ ಭಾಗಿಯಾಗಿದ್ದಳು ಮತ್ತು ಅದರ ನಂತರ ಆರಾಧನಾ ನಾಯಕಿಯಾಗಿದ್ದಳು. ಅವಳು ನಿರ್ಗಮಿಸುವ ಸಮಯ ಬಂತು. ಆರೋನನ ಮರಣ, ಅದು ಇದೇ ಅಧ್ಯಾಯದಲ್ಲಿ. ನೋಡಿ ಸಹೋದರ ಸಹೋದರಿಯರೇ, ಇದು ನಮಗೆ ಗಂಭೀರವಾದ ಜ್ಞಾಪನೆ ಅಲ್ಲವೇ? ಈ ಸಂಗತಿಯನ್ನು ನಾವು ಕೆಲವೊಮ್ಮೆ ಮರೆತು ಬಿಡ್ತೇವೆ. ಪರ್ಮನೆಂಟ್ ಅಡ್ರೆಸ್ ಅಥವಾ ನಾವು ಯಾವಾಗಲೂ ಶಾಶ್ವತ ವಿಳಾಸ ಯಾವುದು ಎಂದು ಕೇಳಿದರೆ ನಾವು ಸುಲಭವಾಗಿ ಹೇಳ್ತೇವೆ. ನಾವು ಹೇಳಬೇಕಾಗಿದ್ದೇನು? ಇಲ್ಲರಿ, ನಮಗೆ ಶಾಶ್ವತ ವಿಳಾಸ ಇಲ್ಲ, ಇದು ಟೆಂಪರರಿ, ತಾತ್ಕಾಲಿಕ. ಅದನ್ನು ಮರೆಯಬಾರದು. ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 27ನೇ ವಾಕ್ಯ, ಅದನ್ನು ಓದೋಣ. ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು. ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಹಾಗೆಯೇ ಕ್ರಿಸ್ತನು ಸಹ ಬಹುಜನರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು. ಹುಟ್ಟಿದ್ದರೆ ಸಾವು ಬಂದೇ ಬರುತ್ತದೆ, ಅದು ಗ್ಯಾರಂಟಿ, 100% ಗ್ಯಾರಂಟಿ. ಅರಣ್ಯಕಾಂಡ 20ನೇ ಅಧ್ಯಾಯ 12ನೇ ವಾಕ್ಯ, ಯೆಹೋವನು ಹೇಳಿದ್ದೇನು ಮೋಶೆ ಆರೋನರಿಗೆ, ನೀವು ನನ್ನನ್ನು ನಂಬದವರಾಗಿ ಇಸ್ರಾಯೇಲ್ಯರ ಎದುರಿನಲ್ಲಿ ನನ್ನ ಗೌರವವನ್ನು ಕಾಪಾಡದೇ ಹೋದದ್ದರಿಂದ. ಆದ್ದರಿಂದ ಏನಾಗ್ತಾ ಇದೆ? ನಿಮ್ಮನ್ನು ವಾಗ್ದಾನ ಮಾಡಿದ ದೇಶದೊಳಕ್ಕೆ ಹೋಗುವುದು ಸಾಧ್ಯವಾಗ್ತಾ ಇಲ್ಲ. ಎಂಥ ಕಠಿಣವಾದ ಶಿಕ್ಷೆ! ಆದರೆ ದೇವರ ದಯೆ, ಕೃಪೆ. ಮೋಶೆ ಯೇಸು ಕ್ರಿಸ್ತನೊಟ್ಟಿಗೆ ಪರ್ವತದಲ್ಲಿ ಮಾತನಾಡಿ, ಎಲಿಯನ ಜೊತೆಯಲ್ಲಿ ಆಧ್ಯಾತ್ಮಿಕ ರೂಪದಲ್ಲಿ ಮಾತನಾಡಿದ್ದ ಆ ಸಂಗತಿ ನಮಗೆಲ್ಲರಿಗೂ ಗೊತ್ತುಂಟು. ನೋಡಿ, ಇಸ್ರಾಯೇಲ್ಯರು ಗುಣುಗುಟ್ಟುವಂಥದ್ದು ಅದು ಅವರು ಅನೇಕ ಸಲ ಮಾಡಿದ ಸಂಗತಿಗಳು. ವಿಮೋಚನಕಾಂಡ 16ನೇ ಅಧ್ಯಾಯದಲ್ಲಿ ಅವರು ಏನು ಹೇಳ್ತಾರೆ? ಅಯ್ಯೋ, ನಮಗೆ ಇಲ್ಲಿ ಮಾಂಸ ಬೇಕು, ಮನ್ನಾ ತಿಂದು ತಿಂದು ಸಾಕಾಗ್ತಾ ಇದೆ, ದೈವಿಕವಾದ ಆಹಾರ ನೀವು ಕೊಟ್ಟಿದ್ದೀರಾ, ಆದರೆ ಅದು ಸಾಲದು. ಮಾಂಸ ಇತ್ತು ಐಗುಪ್ತ ದೇಶದಲ್ಲಿ, ಅಲ್ಲಿ ಇದ್ದ ತೊಂದರೆಗಳನ್ನೆಲ್ಲ ಮರೆತು ಬಿಟ್ಟರು. 17ನೇ ಅಧ್ಯಾಯ, ವಿಮೋಚನಕಾಂಡ 17ನೇ ಅಧ್ಯಾಯದಲ್ಲಿ ನೀರಿಲ್ಲದ ಸಮಯ, ಇದೇ ಪ್ರಕಾರದ ಸಮಯ. ಅವರೇನು ಹೇಳ್ತಾರೆ? ನಿಮ್ಮನ್ನು ನಾವು ಕಲ್ಲು ಹೊಡೆದು ಕೊಂದು ಬಿಡ್ತೇವೆ. ಆಗಲೂ ಮೋಶೆ ಆರೋನರು ಅವರಿಗೆ ಹೇಳಿದ್ದೇನು? ಮೋಶೆಗೆ ಹೇಳಿದ್ದೇನು? ಈ ದೇವರು ಹೇಳಿದ್ದೇನು? ಹೋಗಿ ಆ ಬಂಡೆಗೆ ಈ ಕೋಲಿನಿಂದ ಹೊಡೆ, ಆಗ ಬಂಡೆ ಸೀಳಲ್ಪಡುವುದು, ಅದರ ಮುಖಾಂತರ ನೀರು ಬರಲಿದೆ. ಜನತೆಗೆಲ್ಲ, ಪಶುಗಳಿಗೂ ಜನರಿಗೂ ನೀರು ಸಿಕ್ಕಿತು.
ನಾವು ಒಂದು ಸಲ ಒಂದು ಕಾಲೇಜಿನಲ್ಲಿರುವಾಗ ಒಂದು ಚಿಕ್ಕ ಪರ್ವತವನ್ನು ಏರಿದಾಗ ನೀರು ಬಾಟ್ಲಿನಲ್ಲಿದ್ದ ನೀರು ಮುಗಿದು ಹೋದಾಗ ಬಹಳ ಬಾಯಾರಿಕೆ. ನೀರಿನ ಪ್ರಾಮುಖ್ಯತೆ ಆಗ ಅರ್ಥ ಆಯಿತು. ಬಾಯಾರಿಕೆ ಅಂದರೆ ಎಷ್ಟು ಶಕ್ತಿಯುತವಾದ ಅನುಭವ. ಅದು ನಿಜ. ಈ ಇಸ್ರಾಯೇಲರಿಗೆ ನೀರು ಇರಲಿಲ್ಲ, ಅದು ನಿಜ. ತೊಂದರೆ ಇತ್ತು, ಅದು ನಿಜ. ಏನು ಮಾಡಬೇಕಾಗಿತ್ತು? ಅವರು ಗುಣಗುಟ್ಟೋದು ಬೇಡವಾಗಿತ್ತು. ಹತ್ತಿರ ಬಂದು ಮೋಶೆ, ಆರೋನ್ರೇ, ನಾವು ಪ್ರಾರ್ಥನೆ ಮಾಡೋಣ. ಎಷ್ಟು ಪವಾಡಗಳನ್ನು ದೇವರು ನಮ್ಮ ಜೀವನದಲ್ಲಿ ನಡೆಸಿದ್ದಾರೆ. ಅದನ್ನೆಲ್ಲ ಮರೆತು ಬಿಡಲೊಲ್ಲೆವು ನಾವು. ಈಗ ಸ್ವಾಮಿ ನಮ್ಮನ್ನು ರಕ್ಷಿಸು ಎಂದು ಬೇಡುವುದರ ಬದಲಾಗಿ, ಓ ನೀವು ಏನು ಮಾಡ್ತಾ ಇದ್ದೀರಾ, ಇಂದು ಸುಡುಗಾಡು, ಮರುಭೂಮಿ, ಎಂಥ ಕೆಟ್ಟ ಸ್ಥಳ, ಯಾಕೆ ನಂಬಬೇಕು, ಯಾಕೆ ಇದನ್ನು ಅನುಭವಿಸಬೇಕು, ನಾವು ಯಾಕೆ ದೇವರನ್ನು ಹಿಂಬಾಲಿಸಬೇಕು ಎನ್ನುವಂಥ ಗುಣಗುಟ್ಟುವ ಆ ಸ್ಥಳ. ನೋಡಿ, 40 ದಶಕಗಳ ನಂತರ ಅವರ ಅಪ್ಪ ಅಮ್ಮ ಮಾಡಿದ ಕಾರ್ಯಗಳನ್ನು ಮಕ್ಕಳು ಮಾಡ್ತಾ ಇದ್ದಾರೆ. ಕೆಲವೊಮ್ಮೆ ನಾವು ಗುಣಗುಟ್ಟುತ್ತೇವೆ ಅಲ್ವೇ? ನಮ್ಮ ಮಕ್ಕಳು ಅದನ್ನು ನೋಡ್ತಾರೆ. ಅವರು ಅದೇ ಪ್ರಕಾರ ಮಾಡುವಂಥ ಸಂದರ್ಭ. ಅದೇ ಪ್ರಕಾರವಾಗಿ ನಡೆದಿದ್ದು. ನಾವು ಐಗುಪ್ತ ದೇಶದಲ್ಲಿದ್ದಾಗ ಯೆಹೋವನ ಕೈಯಿಂದ ಸತ್ತಿದ್ರೆ ಎಷ್ಟೋ ಒಳ್ಳೆಯದಾಗಿತ್ತು, ಅಥವಾ ಮರುಭೂಮಿಯಲ್ಲಿ ಸತ್ತಿದ್ರೆ ಒಳ್ಳೆಯದಾಗಿತ್ತು. ಅಯ್ಯೋ, ಆತನ ಮಹತ್ ಕಾರ್ಯಗಳನ್ನು ಮರೆಯದೇ ಇದ್ದರೆ ಎಷ್ಟು ಉತ್ತಮವಾಗಿತ್ತು ಅಲ್ಲವೇ? ನಮ್ಮೊಂದಿಗೆ ಮಾಡಿದ ಅದ್ಭುತ ವ್ಯವಹಾರಗಳನ್ನು ನಾವು ಮರೆತು ಬಿಡ್ತೇವೆ. ಆಶೀರ್ವಾದಗಳನ್ನು ಎಣಿಸಿ ಅವುಗಳನ್ನು ಒಂದೊಂದಾಗಿ ಹೆಸರಿಸಿದರೆ ನಾವು ಈ ಸ್ಥಿತಿಗೆ ಬರೋದಿಲ್ಲ. ಕೀರ್ತನೆ 103ನೇ ಅಧ್ಯಾಯ 103ನೇ ಕೀರ್ತನೆ 2ನೇ ವಾಕ್ಯ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆತನ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಎಷ್ಟು ಮುಖ್ಯ ಅಲ್ವೇ? ಐಗುಪ್ತ ದೇಶದಲ್ಲಿ, ಈಜಿಪ್ಟ್ನಲ್ಲಿ ಅನುಭವಿಸಿದ ಎಲ್ಲ ಕೊರತೆಗಳು, ಭಯಾನಕ ವಿಷಯಗಳು, ಅವೆಲ್ಲವನ್ನು ಮರೆತು ಬಿಟ್ಟರು. ಗುಲಾಮಗಿರಿ, ಹೊಡೆತ, ಬಡಿತ, ಅವಿವೇಕದ ದಬ್ಬಾಳಿಕೆ, ಕ್ರೌರ್ಯ, ಗಂಡು ಶಿಶುಗಳ ಸಾವು, ಎಲ್ಲವನ್ನೂ ಮರೆತು ಬಿಟ್ಟರು. ಎಷ್ಟು ಚೆನ್ನಾಗಿತ್ತು ಎಂದು ಹೇಳ್ತಾ ಇದ್ದಾರೆ. ನಮಗೂ ಅದು ಸಾಧ್ಯ. ಅದು ಮನುಷ್ಯ ಸಹಜ. ಅದು ಬರಕೂಡದು. ಸ್ವಾಮಿ, ನಮಗೆ ತೊಂದರೆ ಬಂದಾಗ ನೀನು ಮಾಡಿದ ಮಹತ್ ಕಾರ್ಯಗಳನ್ನು, ನಿನ್ನ ಕೃಪೆಯನ್ನು, ನಿನ್ನ ಕರುಣೆಯನ್ನು ಮರೆಯುವಂಥ ಆ ಕೆಟ್ಟ ಅನುಭವ ನಮಗೆ ಬರದಿರಲಿ ಸ್ವಾಮಿ. ನೀನು ಮಾಡಿದ ಮಹತ್ ಕಾರ್ಯಗಳನ್ನು ಎಣಿಸಿ ಕೃತಜ್ಞರಾಗಿ ಬೇಡಿಕೆಗಳೊಂದಿಗೆ ನಿನ್ನ ಹತ್ತಿರ ಬರುವಂಥ ಭಾಗ್ಯ ನಮ್ಮದಾಗಲಿ. ಮೋಶೆ ಆರೋನರು ಏನು ಮಾಡಿದರು? 6ನೇ ವಾಕ್ಯ 20ನೇ ಅಧ್ಯಾಯ, ಅರಣ್ಯಕಾಂಡ 20ನೇ ಅಧ್ಯಾಯ 6ನೇ ವಾಕ್ಯ ಏನು ಮಾಡಿದ್ದು? ಮೋಶೆ ಆರೋನರು ಜನ ಸಮೂಹದ ಎದುರಿನಿಂದ ದೇವದರ್ಶನದ ಗುಡಾರದ ಬಾಗಿಲಿಗೆ ಹೋಗಿ ಅಡ್ಡ ಬೀಳಲಾಗಿ ಯೆಹೋವನ ತೇಜಸ್ಸು ಅವರಿಗೆ ಕಾಣಿಸ್ತು. ಅವರು ಏನು ಮಾಡಿದರು? ಸಹೋದರ ಸಹೋದರಿಯರೇ, ನೀವು ಮನುಷ್ಯರ ಮುಂದೆ ನಿಲ್ಲಬೇಕಾದ್ರೆ ದೇವರ ಮುಂದೆ ಅಡ್ಡ ಬೀಳಿರಿ, ಕರ್ತನ ಮುಂದೆ ಬಿದ್ದುಕೋ. ಸಾಷ್ಟಾಂಗ ನಮಸ್ಕಾರ. ಅದು ಎಂಥ ಸುಂದರವಾದ ಅದು ಭಂಗಿ, ಅದು ಬುದ್ಧಿವಂತ ಆಯ್ಕೆ, ಜಾಣತನ. ದೇವರ ಮುಂದೆ ಹೋಗಿ, ಸ್ವಾಮಿ ನಮ್ಮ ಹತ್ರ ಇದು ಸಾಧ್ಯ ಇಲ್ಲ ಎಂದು ಕೇಳಿಕೊಂಡಿದ್ದು. ರಾಜ ಹಿಜ್ಕೀಯ, ಹೆಜಕಾಯ ಅವರ ಬಗ್ಗೆ ಜ್ಞಾಪಕ ಇದೆಯಾ? 2 ಅರಸುಗಳು 2 ಕಿಂಗ್ಸ್ 19ನೇ ಅಧ್ಯಾಯ 14 ಮತ್ತು 15ನೇ ವಚನಗಳು. ಹಿಜ್ಕೀಯನು ಆ ದೂತರು ತಂದ ಪತ್ರವನ್ನು ತೆಗೆದುಕೊಂಡು ಓದಿದ ನಂತರ ಯೆಹೋವನ ಆಲಯಕ್ಕೆ ಹೋಗಿ ಅದನ್ನು ಯೆಹೋವನ ಮುಂದೆ ತೆರೆದಿಟ್ಟು ಆತನಿಗೆ, ಕೆರೂಬಿಗಳ ಮೇಲೆ ಆಸೀನನಾಗಿರುವ ಆತನೇ, ಇಸ್ರಾಯೇಲ್ ದೇವರೇ, ಯೆಹೋವನೇ, ಎಲ್ಲ ಭೂರಾಜ್ಯಗಳನ್ನು ಆಳುವ ದೇವರು ನೀನೊಬ್ಬನೇ, ಪರಲೋಕ ಭೂಲೋಕಗಳನ್ನು ಉಂಟು ಮಾಡಿದಾತನು ನೀನೇ. ನೀನು ಓದಪ್ಪ ಎಂದು ಹೇಳ್ತಾ ಇದ್ದಾನೆ. ನಮಗೆ
ಅನೇಕ ವರ್ಷಗಳ ಹಿಂದೆ ಪತ್ರಗಳು ಬರ್ತಾ ಇದ್ದವು ಅಲ್ಲವೇ, ಇನ್ಲ್ಯಾಂಡ್ ಲೆಟರ್, ಪೋಸ್ಟ್ ಕಾರ್ಡ್. ಅದರಲ್ಲಿ ಉದ್ದೇಶಿತ ವಿಳಾಸದ ವ್ಯಕ್ತಿ ಇಲ್ಲದೇ ಇದ್ದರೆ ಏನು ಮಾಡ್ತಾ ಇದ್ದವು, ಅದನ್ನು ಅಡ್ಡಲಾಗಿ ಕತ್ತರಿಸಿ ಬರೆಯಬಹುದಾಗಿತ್ತು. ರೀಡೈರೆಕ್ಟೆಡ್ ಅಥವಾ ಮರು ನಿರ್ದೇಶಿಸಲಾಗಿದೆ ಎಂದು ಬರೆದು ಹೊಸ ವಿಳಾಸವನ್ನು ಬರೆದರೆ ಪೋಸ್ಟ್ ಮ್ಯಾನ್ ಅದನ್ನು ತೆಗೆದುಕೊಂಡು ಹೊಸ ವಿಳಾಸಕ್ಕೆ ತಲುಪಿಸ್ತಾ ಇದ್ರು. ಅರಸನಾದ ಹಿಜ್ಕೀಯನು, ಹೆಜಕಾಯ ಮಾಡಿದ್ದೇನು, ಆತ ಬರೆದನು ಆ ಪತ್ರದ ಮೇಲೆ, ಮರು ನಿರ್ದೇಶಿಸಲಾಗಿದೆ, ರಿಡೈರೆಕ್ಟೆಡ್ ಟು ದ ಕಿಂಗ್ ಆಫ್ ಕಿಂಗ್ಸ್, ಕರ್ತನಿಗೆ, ದೇವಾಧಿದೇವನಿಗೆ ನಿಭಾಯಿಸಲಾಗಿದೆ. ಆತನಿಗೆ ಗೊತ್ತುಂಟು, ಆತನ ನಡೆಸ್ತಾನೆ, ಆತನ ನಿಭಾಯಿಸ್ತಾನೆ. ಮರು ನಿರ್ದೇಶಿಸಲಾಗಿದೆ. ಸ್ವಾಮಿ, ಇದನ್ನು ಎದುರಿಸುವಂಥ ಶಕ್ತಿ, ತಾಕತ್ತು, ಬುದ್ಧಿವಂತಿಕೆ, ಜಾಣತನ ನನಗಿಲ್ಲ. ಅದು ನಿನ್ನದು, ನಿನ್ನ ಕೈಯಲ್ಲಿ ಒಪ್ಪಿಸ್ತಾ ಇದ್ದೇವೆ ಸ್ವಾಮಿ ಎಂದು ಬೇಡುವಂಥ ಪರಿಸ್ಥಿತಿ, ಅನುಭವ ಇದ್ದರೆ ಅದು ಉತ್ತಮ. ಸಹೋದರಿಯೇ, ಸಹೋದರನೇ, ಜೋಸೆಫ್ ಸ್ಕ್ರಿವನ್ 1855ರಲ್ಲಿ ಬರೆದಿದ್ದರು ಒಂದು ಹಾಡನ್ನು, ಹಿಮ್, ಸಂಗೀತ. ಅವರ ತಾಯಿ ಐರ್ಲೆಂಡ್ನಲ್ಲಿದ್ದರು. ಅವರಿಗೆ ಬಹಳ ಚೆನ್ನಾಗಿರಲಿಲ್ಲ, ಆರೋಗ್ಯವಿಲ್ಲ ಎಂದು ಗೊತ್ತಾದಾಗ ಅವರು ಬರೆದಿದ್ದು, ವಾಟ್ ಅ ಫ್ರೆಂಡ್ ವಿ ಹ್ಯಾವ್ ಇನ್ ಜೀಸಸ್. ಎಂಥ ಅದ್ಭುತನಾದ ಸ್ನೇಹಿತ ಯೇಸು ಎಂಬುದಾಗಿ. ಓ, ನಾವು ಎಂಥ ಅನಗತ್ಯ ನೋವನ್ನು ಅನುಭವಿಸುತ್ತೇವೆ. ಎಲ್ಲವನ್ನು ಪ್ರಾರ್ಥನೆಯಲ್ಲಿ ಕೊಂಡೊಯ್ಯದೇ ಇರುವಂಥ ಕಾರಣದಿಂದ ಎಲ್ಲವನ್ನು ಪ್ರಾರ್ಥನೆಯಲ್ಲಿ ದೇವರ ಹತ್ತಿರ ತೆಗೆದುಕೊಂಡು ಹೋಗೋಣ ಎಂದು ಆತನು ಬರೆದನು. ಜೋಸೆಫ್ ಸ್ಕ್ರಿವನ್ ಮದುವೆಯಾಗಲು ಸಿದ್ಧನಾದಾಗ ಆಗಲಿರುವ ಆ ಸ್ತ್ರೀ ಮರಣ ಹೊಂದಿದಳು. 2ನೇ ಸಲವೂ ಅದು ನಡೆಯಿತು. 25ನೇ ವರ್ಷದಲ್ಲಿ 2 ಸಲ ಮದುವೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟ, ಇಬ್ಬರೂ ತೀರ್ಕೊಂಡ್ರು. ಈಗ ತೊಂದರೆ ಬಂದಾಗ ಆತನು ಬರೆಯುವಂಥ ಸಂಗೀತ, ಅನಗತ್ಯ ನೋವು ಯಾಕೆ, ಬೇಡ, ದೇವರ ಹತ್ರ ತೆಗೆದುಕೊಂಡು ಹೋಗ್ರಿ. ವಾಟ್ ಅ ಫ್ರೆಂಡ್ ವಿ ಹ್ಯಾವ್ ಇನ್ ಜೀಸಸ್, ವಾಟ್ ಅ ಫ್ರೆಂಡ್ ವಿ ಹ್ಯಾವ್ ಇನ್ ಜೀಸಸ್. ನಾವು ಆಗಾಗ್ಗೆ ಎಷ್ಟೋ ಶಾಂತಿಯನ್ನು ಕಳೆದುಕೊಳ್ತಾ ಇದ್ದೇವೆ, ಅನಗತ್ಯ ನೋವನ್ನು ಸಹಿಸ್ತಾ ಇದ್ದೇವೆ. ಎಲ್ಲವನ್ನೂ ಒಯ್ಯದ ಕಾರಣ, ದೇವರ ಪ್ರಾರ್ಥನೆಯಲ್ಲಿ ಎಲ್ಲವನ್ನು ದೇವರ ಮುಂದೆ ಒಯ್ಯದ ಕಾರಣ ಎಂದು ಆತನು ಬರೆದ. ಈಗ ಆರೋನ ಮತ್ತು ಮೋಶೆ ದೇವರ ಗುಡಾರದ ಮುಂದೆ ಮುಖವನ್ನು ಕೆಳಗೆ ಹಾಕಿ ಅವರು ಸಾಷ್ಟಾಂಗ ನಮಸ್ಕಾರ ಮಾಡಿದಾಗ ಏನಾಯಿತು? ಕರ್ತನ ಮಹಿಮೆ ಕಾಣಿಸಿಕೊಳ್ಳಿತು. ಪ್ರಿಯ ಸ್ನೇಹಿತಳೆ, ನೀವು ಕರ್ತನ ಸನ್ನಿಧಿಗೆ ಹೋದಾಗ ಗೊಂದಲ ಹೋಗಿಬಿಡುತ್ತದೆ, ಮಹಿಮೆ ಕಾಣಲ್ಪಡುತ್ತದೆ. ಅದು ನಿಮ್ಮ ಮಹಿಮೆ ಅಲ್ಲ, ಕರ್ತನ ಮಹಿಮೆ, ಶೆಕೈನಾ ಗ್ಲೋರಿ. ಆ ವಿನಿಮಯ ಎಷ್ಟು ಉತ್ತಮ, ಅದು ಬೇಕು ನಮಗೆ. ಮೋಶೆಗೆ ಹೇಳಿದ್ದೇನು, ಕೋಲನ್ನು ತೆಗೆದುಕೊಳ್ಳ್ರಿ, ಭಗವಂತನ ಯೇಸು ಸ್ವಾಮಿಯ ಅಧಿಕಾರದಲ್ಲಿ ಹೋಗಿ ಬಂಡೆಯೊಟ್ಟಿಗೆ ಮಾತನಾಡ್ರಿ. ಹಾಗೆ ಮಾಡಿದರೆ ಕರ್ತನನ್ನು ಮಹಿಮೆಪಡಿಸುವಂಥ ಭಾಗ್ಯ ನಿಮ್ಮದಾಗ್ತಾ ಇತ್ತು. ನೋಡಿ, ಮೋಶೆ ಎಡವಿ ಬಿದ್ದ, ಅವನು ದುಃಖಿತನಾಗಿದ್ದ, ಸಹೋದರಿ ತೀರಿಕೊಂಡಿದ್ದಳು, ಜನರೆಲ್ಲ ಗುಣುಗುಟ್ತಾ ಇದ್ದರು. ಹೌದು, ಅವರೆಲ್ಲ ಬಹಳ ಅವಿವೇಕಿಗಳಾಗಿದ್ದರು, ನೆಪಗಳು ಅನೇಕ. ಆದರೂ ಸಂಪೂರ್ಣವಾಗಿ ದೇವರನ್ನು ಅನುಸರಿಸುವಂಥ ಆ ಭಾಗ್ಯ ಆ ಸಮಯದಲ್ಲಿ ತಪ್ಪಿ ಹೋಯಿತು. ಭಾಳ ಕೋಪ ಬಂತು ಅವರಿಗೆ. ಏನು ಹೇಳಿದ್ದು? ದ್ರೋಹಿಗಳೇ, ದ್ರೋಹಿಗಳೇ, ನಿಮಗೆ ನೀರು ಕೊಡಬೇಕಾ ನಾವು? ಬಂಡೆಯಿಂದ ತರಬೇಕಾ ನಾವು? ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 20ನೇ ವಾಕ್ಯ. ಮನುಷ್ಯನ ಕೋಪವು ದೇವರಿಗೆ ಮೆಚ್ಚುಗೆಯಾಗಿರುವ ನೀತಿಗೆ ಅನುಕೂಲವಾಗುವುದಿಲ್ಲ. ಮನುಷ್ಯನ ಕೋಪ, ನಮ್ಮ ಕೋಪ, ನಿಮ್ಮ ಕೋಪ ಒಳ್ಳೆಯದು. ಯಾಕೆ?
ಅದು ಸಹಜ, ಮನುಷ್ಯ ಸಹಜ. ಆದರೆ ಮನುಷ್ಯರ ಕೋಪ, ನಾವು ಪರಿಪೂರ್ಣ ವ್ಯಕ್ತಿಗಳಲ್ಲ. ದೇವರ ಕೋಪ, ಯೇಸು ಸ್ವಾಮಿಗೂ ಕೋಪ ಬಂದಿತ್ತು. ಆದರೆ ಆತನು ಪರಿಶುದ್ಧನು. ನಾನು ಪರಿಶುದ್ಧನಲ್ಲ, ನೀವು ಪರಿಶುದ್ಧರಲ್ಲ. ನಮ್ಮ ಕೋಪ ತಪ್ಪಾದ ಕೋಪ ಅನೇಕ ಸಲ. ಆದ್ದರಿಂದ ಕೋಪ ಬರುವಾಗ ಬಹಳ ಜಾಗರೂಕರಾಗಿರಬೇಕು. ಮೋಶೆಗೆ ಬಹಳ ಕೋಪ ಬಂತು. ದ್ರೋಹಿಗಳೇ ಕೇಳಿರಿ, ನಾವು ಈ ಬಂಡೆಯೊಳಗಿಂದ ನೀರು ತರಬೇಕಾ? ಮಿಸ್ಟರ್ ಮೋಸಸ್, ನೀವು ಬಂಡೆಯಿಂದ ನೀರನ್ನು ತರಲೂ ಇಲ್ಲ, ತರುವಂಥದ್ದು ಸಾಧ್ಯವೂ ಅಲ್ಲ. ತಂದಿದ್ದು ದೇವರು. ಈ ಸಲವೂ ಇದು ನಿಮ್ಮ ಹಕ್ಕು ಅಲ್ಲ, ನಿಮ್ಮ ಅಧಿಕಾರವೂ ಅಲ್ಲ, ನಿಮ್ಮಿಂದ ಅಂಥ ತಾಕತ್ತೂ ಇಲ್ಲ, ಶಕ್ತಿಯೂ ಇಲ್ಲ. ಅದನ್ನು ಮರೆತು ಬಿಟ್ರಿ. ನಾನು ಮಾಡಿದ್ದಲ್ಲ, ನೀವು ಮಾಡಿದ್ದಲ್ಲ ಸ್ವಾಮಿ, ನಡೆದದ್ದೆಲ್ಲ ನಿನ್ನ ಕೃಪೆಯಿಂದ. ಕೆಲವೊಮ್ಮೆ ಆ ಮಹಿಮೆಯಲ್ಲಿ ಸ್ವಲ್ಪ ಭಾಗವನ್ನು ನಾವು ತೆಗೆದುಕೊಳ್ಳುವಂಥ ದುರ್ವ್ಯವಹಾರವನ್ನು ಮಾಡುವಂಥ ಮೂರ್ಖರು ನಾವು. ಕ್ಷಮಿಸು ಅಲ್ಲವೇ? ಹೌದು, ಕೋಪ ಸಾಮಾನ್ಯ ಭಾವನೆ, ದೇವರು ಕೊಟ್ಟಂಥ ಭಾವನೆ. ಆದರೆ ಅದರ ಬಗ್ಗೆ ನಾವು ಬಹಳ ವಿವೇಕದಿಂದ ವರ್ತಿಸಬೇಕು. 1 ಕೊರಿಂಥ 10ನೇ ಅಧ್ಯಾಯ 1-4 ವಚನಗಳು. ಸಹೋದರರೇ, ಮುಂದಿನ ಸಂಗತಿಗಳಲ್ಲಿ ನಾವು ಲಕ್ಷ್ಯವಿಡಬೇಕೆಂದು ನಾನು ಅಪೇಕ್ಷಿಸ್ತೇನೆ. ಅದೇನೆಂದರೆ, ನಮ್ಮ ಪಿತೃಗಳೆಲ್ಲರೂ ಮೇಘದ ನೆರಳಿನಲ್ಲಿದ್ದರು, ಅವರೆಲ್ಲರೂ ಸಮುದ್ರವನ್ನು ದಾಟಿ ಹೋದರು. ಅವರೆಲ್ಲರೂ ಮೋಶೆಯ ಶಿಷ್ಯರಾಗುವುದಕ್ಕಾಗಿ ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ದೀಕ್ಷಾಸ್ನಾನ ಹೊಂದಿದ್ರು. ಅವರೆಲ್ಲರಿಗೂ ದೈವಿಕವಾದ ಒಂದೇ ಆಹಾರವನ್ನು ಅವರೆಲ್ಲರೂ ತಿಂದರು. ಅವರೆಲ್ಲರೂ ದೈವಿಕವಾದ ಒಂದೇ ನೀರನ್ನು ಕುಡಿದರು. ಹೇಗೆಂದರೆ, ಅವರ ಹಿಂದೆ ಹೋಗುತ್ತಿದ್ದ ದೈವಿಕವಾದ ಬಂಡೆಯೊಳಗಿಂದ ಬಂದ ನೀರನ್ನು ಕುಡಿಯುತ್ತಾ ಇದ್ದರು. ಆ ಬಂಡೆ ಕ್ರಿಸ್ತನೇ. ಸೀಳಲ್ಪಟ್ಟ ಬಂಡೆ. ನಮಗಾಗಿ ಆ ಬಂಡೆಯನ್ನು ಸೀಳಲಾಗಿದೆ. ಆಶ್ರಯವನ್ನು ಹುಡುಕಿರಿ. ಶಿಲುಬೆಯಲ್ಲಿ ಜಡಿದಾಗ ಆ ಬಂಡೆ ಸೀಳಲ್ಪಟ್ಟಿತು. ನಾನು ನಿನ್ನಲ್ಲಿ ನನ್ನನ್ನೇ ಮರೆಮಾಡಿಕೊಳ್ಳುತ್ತೇನೆ. ನಿನ್ನ ಹರಿದ ಬದಿಯಿಂದ ಬಂದ ಆ ಜೀವ ಜಲ, ಅದನ್ನು ನಾನು ಸ್ವೀಕರಿಸುತ್ತೇನೆ. ಅದನ್ನು ನಾವು ಮರೆಯಕೂಡದು. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಾಕ್ಯ. ಎಲೈ ಬುದ್ಧಿಹೀನರಾದ ಗಲಾತ್ಯದವರೇ, ಯಾರು ನಿಮ್ಮನ್ನು ಮರುಳಿಸಿದರು? ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಿಸಿಕೊಂಡವನಾಗಿ ನಿಮ್ಮ ಕಣ್ಣೆದುರಿನಲ್ಲಿ ವರ್ಣಿಸಲ್ಪಟ್ಟವನಲ್ಲವೇ? ಪೌಲ ಹೇಳಿದ್ದು ಅದನ್ನು ಮರೆಯಬಾರದು. ಶಿಲುಬೆಯಲ್ಲಿ ಜಡಿಯಲ್ಪಟ್ಟ ಸ್ವಾಮಿ, ಅಲ್ಲಿಂದ ಬಂದಿದೆ ಜೀವ ಜಲ, ಬಿಡುಗಡೆ. ಅದನ್ನು ನಾವು ಸ್ವೀಕರಿಸ್ತೇವೆ. ಅದರ ನಂತರ ತಿರುಗಿ ಅದನ್ನು ಸೀಳುವಂಥ ಅಗತ್ಯತೆ ಇಲ್ಲ. ನಾವು ಟೇಕ್ ವರ್ಡ್ಸ್ ವಿತ್ ಯು. ಅದನ್ನು ತೆಗೆದುಕೊಂಡು ಹೋಗಿ ಬೇಡಿಕೊಳ್ಳೋಣ. ಹೋಶೇಯನ ಪ್ರವಾದನೆ 14ನೇ ಅಧ್ಯಾಯ 2ನೇ ವಾಕ್ಯ. ಪಶ್ಚಾತ್ತಾಪದ ಮಾತುಗಳನ್ನು ತೆಗೆದುಕೊಂಡು ಯೆಹೋವನ ಬಳಿಗೆ ಹಿಂದಿರುಗಿ ಆತನಿಗೆ ನಮ್ಮ ಅಪರಾಧವನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಿ ನಮ್ಮಲ್ಲಿನ ಒಳ್ಳೆಯದನ್ನು ಅಂಗೀಕರಿಸು. ನಮ್ಮ ಸ್ತೋತ್ರಗಳೆಂಬ ಹೋರಿಗಳನ್ನು ಅರ್ಪಿಸುವೆವು ಎಂಬ ವಾಕ್ಯ. ಮಾತುಗಳನ್ನು ತೆಗೆದುಕೊಂಡು ಯೆಹೋವನ ಬಳಿಗೆ ಹಿಂದಿರುಗಿ, ಪಶ್ಚಾತ್ತಾಪದ ಮಾತುಗಳು. ಹೋಗಿ ದೇವರು ನಿಮ್ಮ ಬಲಾಢ್ಯತೆಯನ್ನು, ಸ್ನಾಯುಗಳನ್ನು ಹುಡುಕುತ್ತಾ ಇಲ್ಲ, ನಿಮ್ಮ ಶರಣಾಗತಿಯನ್ನು ಹುಡುಕ್ತಾ ಇದ್ದಾನೆ. ನಿಮ್ಮ ಯುದ್ಧಗಳನ್ನು ಹೋರಾಡಲು ದೇವರಾತ್ಮನಿಗೆ ಅವಕಾಶ ನೀಡಿ. ನಿಮ್ಮ ಬಿಕ್ಕಟ್ಟುಗಳು, ಬಿರುಗಾಳಿಗಳು, ಸಮಸ್ಯೆಗಳು, ಅದರಿಂದ ಆತನು ಆಶ್ಚರ್ಯಪಡೋದಿಲ್ಲ. ಆತನು ಕೃಪೆ ನೀಡುತ್ತಾನೆ. ನಿಮ್ಮ ಕಷ್ಟಗಳಲ್ಲಿ ಪವಿತ್ರಾತ್ಮನು ನಿಷ್ಕ್ರಿಯನಲ್ಲ, ಆದರೆ ನಿಮ್ಮ ವಿಜಯಗಳಲ್ಲಿ ಅವನು ಸಕ್ರಿಯನಾಗಿದ್ದಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 26ನೇ ವಚನ.
ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲದಿದ್ದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂಥ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಹೌದು, ಆತನು ಕೃಪೆ ನೀಡಬಲ್ಲನು. ನಂಬಿಕೆಯಿಂದ ಅದನ್ನು ಸ್ವೀಕರಿಸೋಣ. ಮೋಶೆ ಮಾಡಬೇಕಾಗಿದ್ದದ್ದು, ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 6ನೇ ವಚನ, ನಂಬಿಕೆಯಿಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ, ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಪೌಲ ಬರೆದಿದ್ದು 2ನೇ ತಿಮೋಥಿ 4ನೇ ಅಧ್ಯಾಯ 7ನೇ ವಚನ, ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ಸಹೋದರ ಸಹೋದರಿಯರೇ, ಎಂಥ ಅದ್ಭುತವಾದ ಅವಕಾಶ ನಮಗೆ. ಆತನನ್ನು ಸಂಪೂರ್ಣವಾಗಿ, ನೀನು ನಂಬಿಗಸ್ತನು ಸ್ವಾಮಿ, ನೀನು ಹೇಳಿದ್ದನ್ನು ನಾನು ಸ್ವೀಕರಿಸುತ್ತೇನೆ, ನಂಬುತ್ತೇನೆ, ನಾನು ಅನುಸರಿಸುತ್ತೇನೆ, ಹಿಂಬಾಲಿಸುತ್ತೇನೆ ಎನ್ನುವಂಥ ಆ ಭಾಗ್ಯ ನಮ್ಮದು. ಆತನ ಹತ್ತಿರಕ್ಕೆ ಬರೋಣ. ಆತನು ನಂಬಿಗಸ್ತನು. ಹಿ ಈಸ್ ಫೇತ್ಫುಲ್. ಆತನು ನಂಬಿಗಸ್ತನು.